ಈ ಕಾರ್ಯಕ್ರಮದ ಪ್ರಾಯೋಜಕರು ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ಜುಲೈ 23 ಮೈಸೂರಿನ ಇಲವಾಲ ಬೈಪಾಸ್ ರಸ್ತೆ ಬಳಿ ಇರುವ ನಂಜಮ್ಮ ಜವರೇಗೌಡ ಗೌಡಸ್ ಹಾಸ್ಪಿಟಲ್ನಲ್ಲಿ ಎನ್ಜೆ ಹಾಸ್ಪಿಟಲ್ನಲ್ಲಿ ಬಂಜೆತನ ಮತ್ತು ಅಕೋಂಡ್ರೋಪ್ಲಾಸಿಯಾ ಮತ್ತು 300ನೇ ಮೊಣಕಾಲು ಬದಲಿ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಗೊಳಿಸಿ ವೈದ್ಯಕೀಯ ಮೈಲಿಗಲ್ಲನ್ನು ಸಾಧಿಸಿರುವುದರ ಕುರಿತು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು ಹಾಗೂ ಆಸ್ಪತ್ರೆಯಲ್ಲಿ ಸಿಟಿ ಸ್ಕ್ಯಾನಿಂಗ್ ವಿಭಾಗವನ್ನು ಯಂತ್ರವನ್ನು ಉದ್ಘಾಟಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಎನ್ಜೆ ಆಸ್ಪತ್ರೆಯ ಎಂಡಿ ಡಾಕ್ಟರ್ ಜೆ ದುರ್ಗೇಶ್, ಡಾಕ್ಟರ್ ಸುಜ್ಯೋತಿ ದುರ್ಗೇಶ್, ಬಂಜೆತನ ತಜ್ಞರಾದ ಡಾಕ್ಟರ್ ಮಮತಾ ಚಂದ್ರಪ್ಪ, ಡಾಕ್ಟರ್ ಡಿ ಸಿಂಧು ಲಕ್ಷ್ಮಿ, ಹಿರಿಯ ಮೂಳೆ ಚಿಕಿತ್ಸಕ ಸಲಹೆಗಾರರು ಮತ್ತು ಜಂಟಿ ಬದಲಿ ಶಸ್ತ್ರಚಿಕಿತ್ಸಕರಾದ ಪ್ರಖ್ಯಾತ ಪರಿಣಿತ ಡಾಕ್ಟರ್ ಮನು ಪ್ರಕಾಶ್ ರವರು ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿಗಳು, ಯಶಸ್ವಿ ಶಸ್ತ್ರಚಿಕಿತ್ಸೆಗೆ ಒಳಗಾದ ರೋಗಿಗಳು ಹಾಜರಿದ್ದರು. ನನ್ನ ಹೆಸರು ಡಾಕ್ಟರ್ ಮಮತಾ, ಆಫೀಷಿಯಲ್ ಅಂಡ್ ಗೈನಕಾಲಜಿಸ್ಟ್, ಎನ್ಜೆ ಹಾಸ್ಪಿಟಲ್ ಇಲ್ವಾಲ. ನಾವಿವತ್ತು ಪ್ರೆಸ್ ಮೀಟ್ ಕರೆದಿರೋದು ಅಕೋಂಡ್ರೋಪ್ಲಾಸಿಯಾ ಆ್ಯಂಡ್ ಪ್ರೆಗ್ನೆನ್ಸಿ, ಈ ಒಂದು ರೇರ್ ಜೆನೆಟಿಕ್ ಡಿಸಾರ್ಡರ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಲಿಕ್ಕೆ. ಈ ಅಕೋಂಡ್ರೋಪ್ಲಾಸಿಯಾ ಅಂದರೆ FGFR ಜೀನ್, ಆ ಜೀನಲ್ಲಿ ಚೇಂಜಸ್ ಇರೋದ್ರಿಂದ ಬೋನ್ ಗ್ರೋತ್ ಅಫೆಕ್ಟ್ ಆಗುತ್ತೆ. ಸೊ ಅವ್ರು ಹೆಂಗೆ ಕಾಣ್ತಾರೆ ಅಂದರೆ ಕುಳ್ಳುವಾಗಿ ಕಾಣ್ತಾರೆ. ಕತ್ತಿನ ಕೆಳಗೆ ಭಾಗ ಸಣ್ಣವಾಗಿರುತ್ತೆ, ತಲೆಯ ಭಾಗ ನಾರ್ಮಲ್ ಆಗಿರುತ್ತೆ. ಸೊ ಈ ಥರ ಇರೋ ಪೇಷಂಟ್ಸ್ಗೆ ಹೇಗೆ ಕನ್ಸೀವ್ ಆಗ್ತಾರೆ, ಅವ್ರ ಫಾಲೋಅಪ್ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಹೇಳಕ್ಕೆ ಬಂದಿದ್ದೀವಿ. ಈ ಪೇಷಂಟ್ಸ್ ಕನ್ಸೀವ್ ಆಗೋದೇ ಕಷ್ಟ ಇರುತ್ತೆ, ಬಂಜೆತನ ಇರುತ್ತೆ. ಆ ಪೇಷಂಟ್ ಕನ್ಸೀವ್ ಆದರೆ, ಇನ್ ಕೇಸ್ ಆದರೆ ಅವ್ರಿಗೆ ಏನೇನು ತೊಂದರೆಗಳಿರುತ್ತೆ ಅಂದರೆ ಎದೆ ಭಾಗ ಕಡಿಮೆ ಇರೋದ್ರಿಂದ ಲಂಗ್ಸ್, ಹಾರ್ಟ್, ಅದ್ರ ಟ್ಯೂಬ್ಸ್, ರಕ್ತ ಟ್ಯೂಬ್ಸ್ ಎಲ್ಲ ಅದರಲ್ಲೂ ತೊಂದರೆ ಇರುತ್ತೆ. ಅದನ್ನು ಹೇಗೆ ನಾವು ಮ್ಯಾನೇಜ್ ಮಾಡೋದು, ಎಲ್ಲದನ್ನು ಕ್ಲಿಯರ್ ಫಾಲೋಅಪ್, ಕ್ಲೋಸ್ ಮಾನಿಟರಿಂಗಲ್ಲಿ ಇರಬೇಕು. ಮತ್ತು ಮಗುವಿನ ಸ್ಕ್ಯಾನ್ಸ್ ಕರೆಕ್ಟಾಗಿ ಎವ್ರಿ 4 ವೀಕ್ಸ್ ಒನ್ಸ್ ಮಾಡಬೇಕು. ಮತ್ತು ಮಗುವಿಗೆ ಬ್ಲಡ್ ಟೆಸ್ಟ್, ಜೀನ್ ಟೆಸ್ಟ್ ಮಾಡಿ ಆ ಮಗುಗೆ ತೊಂದರೆ ಬಂದಿದೆಯಾ, ಟ್ರಾನ್ಸ್ಫರ್ ಆಗಿದೆಯಾ, ತಾಯಿ ಇಲ್ಲಾಂದರೆ ಪೇಷಂಟ್ ಅಂದರೆ ಹಸ್ಬೆಂಡ್ಗೆ ತೊಂದರೆ ಟ್ರಾನ್ಸ್ಫರ್ ಆಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಪ್ರೆಗ್ನೆನ್ಸಿ ಮುಂದುವರಿಸಿ. ಅವರಿಗೆ ಚಿಕ್ಕುಳ್ಳವಾಗಿರೋದ್ರಿಂದ ನಾರ್ಮಲ್ ಡೆಲಿವರಿ ಸ್ವಲ್ಪ ಕಷ್ಟ. ಸೊ ಮೋಸ್ಟ್ಲಿ ಸಿಸೇರಿಯನ್ ಸೆಕ್ಷನ್ ಆಗುತ್ತೆ. ಸೊ ಸಿಸೇರಿಯನ್ ಸೆಕ್ಷನ್ ಆದರೆ ಅವ್ರಿಗೆ ಅನಸ್ತೇಷಿಯಾ ಏನು ಕಾಂಪ್ಲಿಕೇಶನ್ ಆಗ್ಬೋದು. ಅನಸ್ತೇಷಿಯಾ ಸ್ಪೈನ್ ಅನಸ್ತೇಷಿಯಾ ಜೊತೆ ಎಪಿಡ್ಯೂರಲ್ ಕೊಡಬೇಕು. ಅದಕ್ಕೆ ಒಂದು ಕ್ರಿಟಿಕಲ್ ಕೇರ್ ಅನಸ್ಥೆಟಿಸ್ಟ್ ಬೇಕಾಗ್ಬೋದು. ಅದಾದಮೇಲೆ ಮಗು ಡೆಲಿವರ್ ಆದರೆ ಒಂದು ನ್ಯೂರೋಟಾಲಜಿಸ್ಟ್ ಅಂದರೆ ಮಗುವಿನ ಡಾಕ್ಟರ್ ಬೇಕಾಗ್ಬೋದು. ಆ ಮಗುವಿಗೆ NICU ಕೇರ್, ಮತ್ತು ಆ ಮಗುವಿಗೆ ಏನು ತೊಂದರೆ ಇದೆ ಅಂತ ಆ ಮಗುವಿಗೆ ಫಿಸಿಕಲ್ ಎಕ್ಸಾಮಿನೇಷನ್, ಆ ಮಗುವಿಗೆ ಟೆಸ್ಟು, ಎಕ್ಸ್ರೇ, ಮತ್ತು ಆ ಮಗುವಿನ ಜೀನ್ ಟೆಸ್ಟ್ ಎಲ್ಲ ಮಾಡಿ ಮಗು ಚೆನ್ನಾಗಿದೆಯಾ ಇಲ್ವಾ ಅಂತೆಲ್ಲ ಚೆಕ್ ಮಾಡಿ ಅದನ್ನು ಫಾಲೋ ಅಪ್ ಇಟ್ಟು ಇಷ್ಟೊಂದು ಸುಮಾರು ಇದೆ ಈ ಒಂದು ಕಂಡೀಷನ್, ಜೆನೆಟಿಕ್ ಡಿಸಾರ್ಡರ್. ಎಷ್ಟು ಜನ ಕಾಮನ್ ಆಗಿ ಬರುತ್ತೆ ಅಂದರೆ 1 in 2 to 25,000 ಬರ್ತ್ಸಲ್ಲಿ ಇದು ಕಾಮನ್ ಆಗಿ ಬರುತ್ತೆ. ಸೊ ಈ ಥರ ಪ್ರೆಗ್ನೆನ್ಸಿನ ಹೇಗೆ ಮ್ಯಾನೇಜ್ ಮಾಡೋದು ಅಂದರೆ ಟರ್ಷರಿ ಕೇರ್ ಸೆಂಟರ್ ಅಂದರೆ ನಮ್ಮ ಹಾಸ್ಪಿಟ್ಲಲ್ಲಿ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್, ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಮತ್ತು ಇಂಟೆನ್ಸಿವಿಸ್ಟ್, ಮತ್ತು ಪಲ್ಮನಾಲಜಿಸ್ಟ್, ಕಾರ್ಡಿಯಾಲಜಿಸ್ಟ್, ಮತ್ತು ನ್ಯೂರೋಟಾಲಜಿಸ್ಟ್, ಇವರೆಲ್ಲರೂ ಇರೋದ್ರಿಂದ ಈ ಒಂದು ಟೀಮ್ ಎಫರ್ಟಲ್ಲಿ ನಾವು ಹೆಲ್ದಿ ಬೇಬೀಸ್ನ ಈ ಥರ ಅಕೋಂಡ್ರೋಪ್ಲಾಸಿಯಾ ಪೇಷಂಟ್ಸ್ನ ಸುಮಾರು ಜನನ ನಾವು ಡೆಲಿವರ್ ಮಾಡಿದ್ದೀವಿ. ಪ್ರೆಗ್ನೆಂಟು ಆಗಿದ್ದಾರೆ, ಡೆಲಿವರೂ ಆಗಿದ್ದಾರೆ, ಹೆಲ್ದಿ ಮದರ್, ಹೆಲ್ದಿ ಡೆಲಿವರ್ ಆಗಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಪ್ರಾಬ್ಲಮ್ಸ್ ಬರುತ್ತೆ ಮೇಜರ್ ಆಗಿ? ಜೆನೆಟಿಕ್ ಡಿಸಾರ್ಡರ್ ಮೋಸ್ಟ್ಲಿ 80% ಭಾಗ ಸ್ಪಾಂಟೇನಿಯಸ್ ಆಗಿ ಬರುತ್ತೆ. ಅಂದರೆ ನಾರ್ಮಲ್ ಆಗಿ ಅವ್ರ ಜೀನ್ಸ್ ಕೆಪಾಸಿಟಿ ಇದೆ ಚೇಂಜ್ ಆಗಲಿಕ್ಕೆ. ಚೇಂಜ್ ಆದಾಗ ಬೋನು ಗ್ರೋತ್ ಕಡಿಮೆ ಆಗ್ಬಿಡುತ್ತೆ. ಅಂದರೆ ಇವಾಗ ಒಂದು ಪೇರೆಂಟ್, ತಾಯಿ ಇಲ್ಲ ಅಂದರೆ ಹಸ್ಬೆಂಡ್ ಇಲ್ಲ ವೈಫ್ ಯಾರೋ ಒಬ್ಬರಿಗಿದ್ರೆ ಆ ಮಗು ಚಾನ್ಸಸ್ ಬಂದು 50%. ಇವಾಗ ಇಬ್ಬರಲ್ಲೂ ತೊಂದರೆ ಇದೆ, 75% ಚಾನ್ಸಸ್ ಇದೆ ಮಗುಗೆ ಬರೋಕ್ಕೆ. ಸೊ ಇನ್ ಕೇಸ್ ಈ ಮಗುಗೆ ಬಂದರೆ, ಒಂದೇ ಒಂದು ಪೇರೆಂಟಿಂದ ಬಂದರೆ ಆ ಮಗುವಿಗೆ ಬದುಕೋದು ಕಷ್ಟ. ಯಾಕಂದರೆ ಲಂಗ್ಸ್ ತುಂಬ ಸಣ್ಣವಾಗಿರುತ್ತೆ, ಉಸಿರಾಡೋಕ್ಕಾಗಲ್ಲ. ಸೊ ಅವ್ರು ಬದುಕೋದೇ ಕಷ್ಟ ಆಗುತ್ತೆ. ಇನ್ ಕೇಸ್ ಇದು 2 ಪೇರೆಂಟಿಂದನೂ ಮಿಕ್ಸ್ ಆಗಿ ಬಂದಿದ್ರೆ ಅವರು ಚೆನ್ನಾಗಿ ಬದುಕೋತಾರೆ. ಅವ್ರಿಗೆ ಬ್ರೀದಿಂಗ್ ಪ್ರಾಬ್ಲಮ್ಸ್ ಇರ್ಬೋದು, ಬಟ್ ಜೀವನ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗೇ ಇರುತ್ತೆ, ಬುದ್ಧಿಮಾನತೆ ಇರಲ್ಲ ಅವ್ರಿಗೆ. ನನ್ನ ಹೆಸರು ಡಾಕ್ಟರ್ ಸಿಂಧು ಲಕ್ಷ್ಮಿ ಅಂತ. ನಾನು ಮೆಟರ್ನಲ್ ಮತ್ತು ಫೀಟಲ್ ಮೆಡಿಸಿನ್ ಸ್ಪೆಷಲಿಸ್ಟ್. ಈಗ ಮಮತಾ ಮ್ಯಾಮ್ ನಿಮಗೆಲ್ಲ ಕಾಂಪ್ಲಿಕೇಶನ್ ಬ್ರೀಫ್ ಮಾಡಿದ್ರು. ನಾನು ಈ ಕೇಸ್ನ ಯಾಕೆ ಪ್ರೆಸೆಂಟ್ ಮಾಡ್ತಿದ್ದೀವಿ ಅಂದರೆ ನಮಗೆ ಇದು ಔಟ್ಕಮ್ ತುಂಬ ಚೆನ್ನಾಗಾಯ್ತು. ಮದರ್ ಆ್ಯಂಡ್ ಬೇಬಿ ಬೋತ್ ಆರ್ ಡೂಯಿಂಗ್ ಗುಡ್. ಸೊ ಈ ಪೇಷಂಟು 4 ವರ್ಷದ ಹಿಂದೆ ನನಗೆ ಬಂಜೆತನ ಅಂತ ಬಂದಿದ್ದು. ಸೊ ನನಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದಾಗ 2 ತಿಂಗಳಲ್ಲೇ ಇವರು ಬಸ್ರಿ ಆದರು. ದಟ್ ಇಸ್ ಕ್ವೈಟ್ ರೇರ್. ನಾವು ಅಷ್ಟು ಚೆನ್ನಾಗಿ ಎವ್ಯಾಲ್ಯೂಟ್ ಮಾಡಿದ್ವಿ. ಅದಾದ್ಮೇಲಿಂದ ಪ್ರತಿಯೊಬ್ಬರು ಫ್ಯಾಮಿಲಿ ಮೆಂಬರ್ನ ಕರೆದು ಡೀಟೇಲ್ಡ್ ಕೌನ್ಸಿಲಿಂಗ್ ಮಾಡಿದ್ವಿ. ಡೀಟೇಲ್ಡ್ ಕೌನ್ಸಿಲಿಂಗ್ ಯಾಕೆ ಅಂದರೆ ಇವರಿಗೆ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಬೋತ್ ಅಮ್ಮಂಗೆ ಮತ್ತು ಮಗುಗೆ ಇಬ್ರಿಗೂ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಆಮೇಲೆ ಇವರಿಗೆ
ಮದರ್ ಮತ್ತು ಬೇಬಿ ಇಬ್ಬರದು ಎವ್ಯಾಲ್ಯೂಯೇಷನ್ ಮತ್ತು ಮಾನಿಟರಿಂಗ್ ಮಾಡಿದ್ವಿ. ಸೊ ಮದರ್ ಹೇಗೆ ಎವ್ಯಾಲ್ಯೂಯೇಷನ್ ಮಾಡಿದ್ವಿ ಅಂದರೆ ಅವ್ರಿಗೆ ಸಿಂಪ್ಟಮ್ಸ್ ಕೇಳ್ಕೊತಾ ಇದ್ವಿ, ಏನಾರ ತೊಂದರೆ ಬರ್ತಾ ಇದೆಯಾ, ಮತ್ತು ಅವ್ರಿಗೆ ಹಾರ್ಟ್ ಸ್ಕ್ಯಾನ್ ಮಾಡ್ಕೋತಾ ಇದ್ವಿ. ನೆಕ್ಸ್ಟು ಪಲ್ಮರಿ ಫಂಕ್ಷನ್ ಟೆಸ್ಟ್ ಮಾಡ್ಕೊಂಡ್ವಿ, ಯಾಕೆಂದರೆ ಅವ್ರದ್ದು ಚೆಸ್ಟ್ ಕ್ಯಾವಿಟಿ ಕಡಿಮೆ ಇದೆ, ಕಂಪ್ರೆಸ್ ಆಗುತ್ತೆ, ಹೊಟ್ಟೆ ಮೇಲೆ ಬಂದಾಗ ಕಂಪ್ರೆಸ್ ಆಗುತ್ತೆ. ಮಗುವಿಗೆ ಡೀಟೇಲ್ಡ್ ಸ್ಕ್ಯಾನ್ಸ್ ಮಾಡ್ಕೊಂಡ್ವಿ, ಬ್ಲಡ್ ಟೆಸ್ಟ್ಸ್ ಮಾಡಿಕೊಂಡು ನನಗೆ ತೊಂದರೆ ಇಲ್ಲ ಅಂತ ಗೊತ್ತಾದ ಮೇಲೆ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ. ಡ್ಯೂರಿಂಗ್ ದ ಕೋರ್ಸ್ ಇವಾಗ ಅವ್ರಿಗೆ ಥೈರಾಯ್ಡ್ ಇದೆ ಅಂತ ಗೊತ್ತಾಯಿತು, ಅದನ್ನು ಕರೆಕ್ಷನ್ ಮಾಡಿದ್ವಿ. ಅನೀಮಿಯಾ ಅದಕ್ಕೆ ಗೊತ್ತಾಯಿತು, ಅದನ್ನು ಕರೆಕ್ಷನ್ ಮಾಡ್ಕೊಂಡ್ವಿ. ಅದಾದಮೇಲೆ ನನಗೆ ಪಾಪು ಬೇಗ ಡೆಲಿವರಿ ಆದರೆ ಅದು ಪ್ರಾಬ್ಲಮ್ ಆಗಬಾರ್ದು, ಅದಕ್ಕೂ ಇಂಜೆಕ್ಷನ್ಸ್ ಕೊಟ್ಕೊಂಡು ಮಾನಿಟ್ರಿಂಗ್ನ ಸ್ಟ್ರಿಕ್ಟ್ ವಿಜಿಲೆನ್ಸಲ್ಲಿ ಮಾಡ್ಕೊಂಡ್ವಿ. ಬಟ್ ಏನಾಯಿತು ಅಂದರೆ 35-36 ವಾರಕ್ಕೆ ಅವ್ರಿಗೆ ತಡಿಲಿಕ್ಕೆ ಆಗದೆ ನನಗೆ ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಆಗೋದ್ರಿಂದ ನಾವು ಬೇಗ ಡೆಲಿವರಿ ಮಾಡ್ಕೊಂಡ್ವಿ. ಅಂದರೆ 9 ತಿಂಗಳಿಗೆ 1 ವಾರ ಮುಂಚೆ ಡೆಲಿವರಿ ಮಾಡ್ಕೊಂಡ್ವಿ. ಬಟ್ ಮಗು ಚೆನ್ನಾಗಿದೆ, 2 kg, ಅಲೈವ್, ಈಗ 4 ವರ್ಷ. ಪಾಪು ಇಸ್ ಟೋಟಲಿ ಫೈನ್. ನಂಗೆ ಆ ಥರ ಯಾವುದೇ ಥರ ತೊಂದರೆಗಳು ಕಂಡು ಬರ್ತಾ ಇಲ್ಲ. ಪೇರೆಂಟ್ಸ್ಗೆ ಪ್ರಾಬ್ಲಮ್ ಇದ್ರೆ ಮಾತ್ರ ಪಾಪುಗೆ ಪ್ರಾಬ್ಲಮ್ ಬರುತ್ತೆ ಅಥವಾ ಹಿಂಗೆ ಆಟೋಮೆಟಿಕ್? ಒಂದು ಇದು ಆಟೋಸೋಮಲ್ ಡಾಮಿನೆಂಟ್ ಕಂಡೀಷನ್. ಸೊ ಪೇರೆಂಟ್ಸ್ಗೆ ಪ್ರಾಬ್ಲಮ್ ಇದ್ರೆ ಹೌದು, ಒಂದು ವೇಲ್ ಟ್ರಾನ್ಸ್ಮಿಟ್ ಆಗೋದು. ಇನ್ನೊಂದು ಸ್ಪಾಂಟೇನಿವಿಟಿ, ಸೊ ಜೀನ್ ಮ್ಯೂಟೇಷನ್ ಅಂತ ಹೇಳ್ತೀವಿ. ಸೊ 80% ಕೇಸಸ್ಸಲ್ಲಿ ಇದು ಜೀನ್ ಮ್ಯೂಟೇಷನ್ ಇಂದನೂ ಆಗಿರ್ಬೋದು. ಸೊ ಇದ್ರದ್ದು ಇನ್ನೊಂದು ಬೆಸ್ಟ್ ಪಾರ್ಟ್ ಏನು ಅಂತ ಅಂದರೆ, ಸೆಕೆಂಡ್ ಪ್ರೆಗ್ನೆನ್ಸಿಗೆ ಫಾಲೋ ಅಪ್ ನಮಗೆ ಬಂದರು. ಸೊ ಬಂದಾಗ ಇಮಿಡಿಯೇಟ್ ಆಗಿ ಸ್ಪಾಂಟೇನಿಯಸ್ ಕನ್ಸೆಪ್ಷನ್, ಅಂದರೆ ನಾನೇನು ಟ್ರೀಟ್ಮೆಂಟ್ ಕೊಡೋದು ಬೇಕಿರಲಿಲ್ಲ. ಸೊ ಸ್ಪಾಂಟೇನಿಯಸ್ ಕನ್ಸೆಪ್ಷನ್ ಆಯಿತು, ಅದೇ ಥರ ಫಾಲೋ ಅಪ್ ಮಾಡ್ಕೊಂಡ್ವಿ. ನನಗೆ ಸೆಕೆಂಡ್ ಬೇಬಿ ಔಟ್ಕಮ್ ಇಸ್ ಆಲ್ಸೋ ವೆರಿ ಗುಡ್. ಸೊ ಇದು 2.25 kg ಬೇಬಿ ಇಸ್ ಅಲೈವ್, 2 months ಓಲ್ಡ್ ಬೇಬಿ ಇವಾಗ ಅದು. ನಾನು ಡಾಕ್ಟರ್ ಸುಜ್ಯೋತಿ ದುರ್ಗೇಶ್ ಅಂತ. ಏನು ಅಂದರೆ ಎಲ್ಲ ಟೀಮ್ ಎಫರ್ಟ್, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಕನ್ಸಲ್ಟೆಂಟು, ಮತ್ತು ಫರ್ಟಿಲಿಟಿ ಸ್ಪೆಷಲಿಸ್ಟು, ಕ್ರಿಟಿಕಲ್ ಕೇರ್ ಇಂಟೆನ್ಸಿವಿಸ್ಟ್, ಇವರೆಲ್ಲರೂ ಸಹಾಯದಿಂದ, ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಪೇಷಂಟ್ಗಳದ್ದು ಕೋಆಪ್ರೇಷನ್ನು, ಪೇಷಂಟು ಅಟೆಂಡರ್ಸ್ದು ಕೋಆಪ್ರೇಷನ್ ಇದ್ದು ಆ ದೇವ್ರ ದಯೆ ಅದೂ ಬಹಳ ಮುಖ್ಯ. ಯಾಕೆಂದರೆ ಇದು ಆಟೋಸೋಮಲ್ ಡಾಮಿನೆಂಟ್, ಆಟೋಸೋಮಲ್ ರಿಸೆಸಿವ್ ಅಂದರೆ ಒಳ್ಳೆ ಫ್ಯಾಕ್ಟರ್ಗಳೇ ಸೇರಬೇಕು ಅಂದ್ರೂ ಅದು ದೇವ್ರ ದಯನೇ ಇರಬೇಕು. ಒಳ್ಳೇದಾಗಿದೆ, ಎಲ್ರಿಗೂ ಒಳ್ಳೇದಾಗಲಿ. ಎಲ್ಲರೂ ನಾವು ಇದನ್ನ ತೆಗೆಯೋಕ್ಕೋಸ್ಕರ ನಿಧಾನ ಮಾಡ್ಕೊಂಡ್ವಿ. ಬೇರೆ ಥರ ದಯವಿಟ್ಟು ಮಿಸ್ಟೇಕ್ ಮಾಡ್ಕೋಬೇಡಿ, ಇದು ಅಕ್ಯೂಟ್ ಎಮರ್ಜೆನ್ಸಿ. ಹಾಗಾಗಿ ನಮಗೆ ಇದು ಒಂದು ಸಲ ಮೂಗೊಳಗಡೆಯಿಂದ ಏನಾದ್ರು ಉಸಿರಾಡೋ ಜಾಗಕ್ಕೆ ಹೋದ್ರೆ ಮಗು ಉಸಿರು ಕಟ್ಬಿಡುತ್ತೆ ಕಣಪ್ಪ. ಆಮೇಲೆ ಅದಕ್ಕೆ 3D ಕ್ಯಾಮ್ರಾ, 3D 4K ಕ್ಯಾಮ್ರಾ ಇದೆ. ಎಂಡೋಸ್ಕೋಪಿ ರೂಮಿಗೆ ಕರ್ಕೊಂಡೋಗಿ ಮಗುನ, ಹೌದಲ್ವಾ, ಅಲ್ಲಿ ಕರ್ಕೊಂಡೋಗಿ ವಿಜುವಲೈಸ್ ಮಾಡಿ, ನಿಮಗೆ ತೋರಿಸ್ತಾರಲ್ಲ, ವಿಜುವಲೈಸ್ ಮಾಡಿ ಅಲ್ಲಿಂದ ತೆಗೆದಿದ್ದು. ಯಾವ ಒಳಗಡೆ ಆರ್ಗನ್ಸ್ಗೂ ಡ್ಯಾಮೇಜ್ ಆಗಿಲ್ಲ. ನೋಡಿ ಮಗು ಚೆನ್ನಾಗೇ ಇದೆ, ಕಳ್ಳ, ಗೊತ್ತಾಯ್ತಾ? ಆದರೆ ಅಲ್ಲ ಕೇಳಿದೆ ಅನ್ಸುತ್ತೆ, ಆದರೆ ಮೂಗೊಳಗಡೆ ಹಾಕೊಂಡ್ಬಿಟ್ಟಿತ್ತು. ದಯವಿಟ್ಟು ಯಾರು ಬೇಜಾರು ಮಾಡಿಕೊಂಡು ಇದು ಮಾಡ್ಕೋಬೇಡಿ ಪ್ಲೀಸ್. ನಿಮ್ಮ ಕೋಆಪರೇಷನ್ಗೆ, ಕೋಆರ್ಡಿನೇಷನ್ಗೆ ಧನ್ಯವಾದಗಳು. ಹಾಗಾಗಿ ಅವ್ರ ಫ್ಯಾಮಿಲಿಯವರೆಲ್ಲ ಖುಷಿ ಪಡ್ತಾ ಇದ್ದಾರೆ. ಬಟ್ ಇದು ರೇರೆಸ್ಟ್ ಆಫ್ ರೇರ್ ಕೇಸು. ಕನ್ಸೆಪ್ಷನ್ ಕಷ್ಟ, ಮುಂದುವರಿಯೋದು ಕಷ್ಟ, ಡೆಲಿವರಿ ಮಾಡೋದು ಕಷ್ಟ, ಸೆಕ್ಷನ್ ಯಾರು ಮಾಡೋದು ಕಷ್ಟ, ಅನಸ್ಥೀಸಿಯಾ ಕೊಡೋದು ಕಷ್ಟ. ಆದರೆ ಅದನ್ನು ತಡೆದು ಮುಂದುವರಿಸೋದು ಪಾಪ ಇನ್ನೂ ಕಷ್ಟ. ಅವ್ರ ಮನೆಯವರು ಎಲ್ಲ ಸಪೋರ್ಟಿವ್ ಆಗಿ ಇದ್ದು, ಅವ್ರ ಯಜಮಾನಿಗಳು, ಅವ್ರ ತಂದೆ ತಾಯಿಗಳು, ಅವ್ರ ಅಣ್ಣ ತಮ್ಮಂದ್ರೆ ಎಲ್ಲ ಸೇರಿಕೊಂಡು ಮಾಡಿ ಆ ಮಗು ಮುಂದನೆ ಬಂದ್ಬಿಟ್ಟಿದೆ. ಆಲ್ಮೋಸ್ಟ್ ಇವಳಿಗಿನ ನಾರ್ಮಲ್ ಇದೆ, ಇವಳು ಮುಖಾಲಕ್ಕೆ ಬಂದ್ಬಿಟ್ಟಿದೆ. 3.5 ವರ್ಷ. ಅವಳಿಗಿನ ಮುಖಾಲ್ ಭಾಗ ಉದ್ದ ಬಂದ್ಬಿಟ್ಟಿದೆ. ಆಗ್ಲೇ ನಮ್ಮ ಕಡೆ ಕುಳಿ ಹೋಗ್ತಿದ್ದಾಳೆ. ಜೊತೆ ನಮ್ಮ ಸಂತೋಷ ಈ ಪಾಪುಗೆ 2 ತಿಂಗಳು ಅಂತ ಹೇಳ್ಬೇಕು. ನಮಗೆ ಹೇಳ್ಕೊಡ್ತಾ ಇದ್ದಾರೆ, ಈ ಪಾಪುಗೆ 2 ತಿಂಗಳಾಗಿದೆ. ಸರಿನಾ? ಅವ್ರ ಸಂತೋಷ ನೋಡಿದ್ರೆ ನಿಜವಾಗ್ಲೂ ನಾವೆಲ್ಲರೂ ಅದನ್ನು ಹಂಚ್ಕೊಳ್ಳೋಣ ಅಂತ ಅನ್ನಿಸ್ತು. ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ವೈದ್ಯಕ್ಕೆ ಒಳ್ಳೇದಾಗದೆ ದೇವರು ಚಾಮುಂಡೇಶ್ವರಿ ಆಯುಷ್ಯ ಕೊಟ್ಟು ಕಾಪಾಡಬೇಕೆಂದು. ಏನು ನಮ್ಮ ಹಳ್ಳಿಗಳಲ್ಲಿ ಮಾಮೂಲಿ ಸಂಪ್ರದಾಯ ಅಂತ ಆಡ್ಕೊತಿದ್ರು, ಆ ರೀತಿ ಇಂಥವ್ರಿಗೆ ಮದುವೆ ಆಗ್ತದ ಇಲ್ವೋ ಅಂತ ಹೇಳ್ತಿದ್ರು. ಪ್ಲಸ್ ಇಂಥವ್ರಿಗೆ ಒಂದು ಬಂಜತನ ಆಯ್ತದೋ, ಮಕ್ಳು ಆಗ್ತದ ಇಲ್ವೋ ಅಂತ ಹೇಳ್ತಾ ಇದ್ರು. ಅದೇ ರೀತಿ ನಮ್ಮ ದೇವರು ಆಶ್ರಮ ಕೊಟ್ಟಿದ್ದಾರೆ. ಮತ್ತು ನಮ್ಮ ಸಿಂಧು ಮೇಡಮ್ ಮತ್ತು ನಮ್ಮ ಸುಜಾತಾ ಮೇಡಮ್ ನಮ್ಗಳಿಗೂ ಎಲ್ಲ ಪ್ರತಿಯೊಂದು ದಿವಸ ಬಂದು ಎಲ್ಲ ಎಲ್ಲರಿಗೂ ಚಾಮುಂಡೇಶ್ವರಿ ದೇವಿ ಮತ್ತು ನಮ್ಮ
ದೇವರ ಆಶೀರ್ವಾದದಿಂದ ಎಲ್ಲ ಇರ್ಬೋದು ಚೆನ್ನಾಗಿ ಆಯಿಸ್ಕೊಟ್ಟು ಕಾಪಾಡಬೇಕೆಂದು ನಾನು ಬೇಡ್ಕೊಳ್ತಾ ಇದ್ದೀನಿ. ಯಾವ ಊರಿಂದ ಬಂದಿರೋದು? ನಮ್ದು ಹುಣಸೂರು ತಾಲೂಕು ಗೊತ್ತಾಗಲ್ಲ, ನಮ್ಮ ವೈಫು ಇದ್ದೇ ಹುಣಸೂರು ತಾಲೂಕು ಅಂಕನಹಳ್ಳಿ. ನನಗೆ ಹುಷಾರಿರ್ತಿದ್ದ ಮಂಡಿ, ಇಲ್ಲಿಗೆ ಬಂದ ಮೇಲೆ ನನಗೆ ಆಪರೇಷನ್ ಮಾಡಿ ನನಗೆ ಈಗೇನಿಲ್ಲ, ಚೆನ್ನಾಗಿದ್ದೀನಿ. ಯಶಸ್ವಿನಿ ಕಾರ್ಡ್ ಅಷ್ಟೇ, ಇನ್ನೊಂದು ರೂಪಾಯಿ ನಾವು ಕೊಟ್ಟಿಲ್ಲ ಅವ್ರಿಗೆ, ಆಯಿತಾ? ನೋಡಿ ಮಾಡವ್ರೆ. ಎಲ್ಲಿಂದ ಬಂದಿದ್ದೀರಾ? ನಾವು ಇರುವಾದ ಹತ್ರ ಕರ್ಕಳ್ಳಿ, ಇರುವಾದ ಹತ್ರ ಕರ್ಕಳ್ಳಿ. ಹೇಳಿ ನಡೆಯಕ್ಕಾಗ್ತಿತ್ತ ಮುಂಚೆ ನಿಮಗೆ? ಇಲ್ಲ ನಡೆಯಕ್ಕೆ ಆಗ್ತಿದ್ದಿಲ್ಲ ಮುಂಚೆ. ಈಗ ಹೆಂಗಿದ್ದೀರಮ್ಮ? ಈಗ ಚೆನ್ನಾಗಿದ್ದೀನಿ. ಚೆನ್ನಾಗಿದೆ, ನಡೀತೀರಾ? ಹ್ಞೂ ನಡೀತೀನಿ, ಈಗ ನಡೀತೀನಿ, ನಾವೇನಿಲ್ಲ, ಈಗೇನು ಇಲ್ಲ. ಅಮ್ಮ ಎಷ್ಟು ವಯಸ್ಸು? ನನಗ 70 ಮೇಲಾಗದ ಕಣಪ್ಪ. ಬಂದಾಗ ಹೆಂಗಿತ್ತು ನೋವು, ಈಗ ಹೆಂಗಿದೆ? ಈಗ ಚೆನ್ನಾಗೇನೆ ಕಣಪ್ಪ. ಬಂದಾಗ ಹೆಂಗಿತ್ತು? ಇವತ್ತು ಅದ್ರ ಕಷ್ಟ ಎಷ್ಟು ಹೇಳಿದ್ರು ಒಸಿ ಏನು ಮಾಡೋದಲ್ಲಪ್ಪ. ಬೇಡ ಬೇಡ ಅಜ್ಜಿ ತೋರಿಸೋದಿಲ್ಲ. ಅಜ್ಜಿ ದೇವ್ರ ಸಮಾನ. ತಾವಿದ್ದೀನಿ ನೋಡಿ ನನಗೆ ಒಳ್ಳೇದು ಮಾಡುದು. ಏನು ಒಳ್ಳೇದು ಮಾಡಿದ್ರೆ? ಆಪರೇಷನ್ ಮಾಡಿದ್ರಲ್ಲ, ಆದ್ಮೇಲೆ ಈಗೇನಿಲ್ಲ, ನೋವಿಲ್ಲ ಇವಾಗ. ಮಾತ್ರ ನೆಲ ಕೂತ್ಕೊಳ್ಳೋದೊಂದಿಲ್ಲ, ಇನ್ನೆಲ್ಲ ಚೆನ್ನಾಗತ್ತೆ ನನಗೆ. ಎಲ್ಲ ಚೆನ್ನಾಗತ್ತೆ. ಏನು ಅಂದರೆ 300 ಕೇಸು ರಿಪ್ಲೇಸ್ಮೆಂಟ್ ಹೀಗೆ ಆದರು. ಅಂದರೆ ಕೃತಕ ಮಂಡಿ ಜೋಡಣಾ ಸರ್ಜರಿನ 300 ಕೇಸ್ನ ನಾವು ಮಾಡಿದ್ವಿ. ಮೈಲ್ ಸ್ಟೋನ್ ಮಾಡೋದಕ್ಕೆ ನಾವು ಈ ಸಮಾರಂಭನ ಏರ್ಪಡಿಸಿದ್ವಿ. ಸೊ ರೀಸೆಂಟಾಗಿ ಒಂದು ಕೇಸ್ ಮಾಡಿದ್ವಿ, ಅದ್ರ ಬಗ್ಗೆ ಹೇಳಬೇಕು ಅಂತ ನಾನು ಇಷ್ಟಪಡ್ತೀನಿ. ಒಂದು 70 years ಓಲ್ಡ್ ಲೇಡಿ, 70 ವರ್ಷದ ಮಹಿಳೆ, ತುಂಬ ಮಂಡಿ ನೋವು ಅಂತ ನಮ್ಮ ಆಸ್ಪತ್ರೆಗೆ ಬಂದರು. ತುಂಬ ಮಂಡಿ ನೋವು ಅಂದರೆ ಎಕ್ಸ್ಕ್ಲೂಸಿವ್ ಪೈನ್, ಸಿಕ್ಕಾಪಟ್ಟೆ ಪೈನ್ ಇತ್ತು ಅವ್ರಿಗೆ, ಜಡಕ್ಕೆ ಆಗ್ತಿರಲಿಲ್ಲ ಅವ್ರಿಗೆ. ಏನಾದ್ರು ಲಿಟ್ರಲಿ ಅವ್ರಿಗೆ ಬಾತ್ರೂಮ್ ಹೋಗೋಕ್ಕೂ ಎತ್ಕೊಂಡು ಕರ್ಕೊಂಡು ಹೋಗಿ ಬಾತ್ರೂಮಲ್ಲಿ ಕೂರಿಸಿ ಬರೋದು. ಸೊ ನಮ್ಮ ಹತ್ರ ಬಂದಾಗ ನಮ್ಮ ಆಸ್ಪತ್ರೆಗೆ ಬಂದು ನಾವು ಎವ್ಯಾಲ್ಯೂಯೇಷನ್ ಮಾಡಿದ್ಮೇಲೆ ಎಕ್ಸ್ರೇ ಎಲ್ಲ ಮಾಡಿದ್ವಿ ಮಹಿಳೆದು. ಎಕ್ಸ್ರೇ ಎಲ್ಲ ಮಾಡಿ ನೋಡಿದ್ಮೇಲೆ ಎಕ್ಸ್ರೇ ಚೇಂಜಸಲ್ಲಿ ತುಂಬ ಗ್ರೇಡ್ 4 ಚೇಂಜಸ್ ಅಂತೀವಿ, ಪಾಸಿಟಿವ್ ಚೇಂಜಸ್. ತುಂಬ ಮಂಡಿ ಸೋದೋಗಿತ್ತು, ಮಂಡಿಲಿ ಏನು ಇರಲೇ ಇರಲಿಲ್ಲ, ಒಳಗಡೆ ಪೂರ್ತಿ ಸೋದೋಗಿ 2 ಮಂಡಿನೂ 2 ಮೇಲೆ ಕೆಳಗಡೆ ಕೂಡ 2 ತಾಗ್ತಾ ಇತ್ತು. ತಾಗ್ಬಿಟ್ಟು ತಿರುಗಿಬಿಟ್ಟಿತ್ತು ಒಳಗಡೆ, ಅಂದರೆ ಬ್ಯಾಲೆನ್ಸ್ ಡಿಪಾರ್ಟ್ಮೆಂಟ್ ಅಂತ ಮಂಡಿ ಒಳಗಡೆ ತಿರುಗಿತ್ತು ತುಂಬ. ಸೊ ಅಂಥ ಕಂಡೀಷನಲ್ಲಿ ಅವರಿಗೆ ನಡೆಯೋಕ್ಕೂ ಆಗ್ತಿಲ್ಲ, ಏನು ಮಾಡೋಕ್ಕಾಗ್ತಿಲ್ಲ. ಸೊ ನಾವೇನು ಮಾಡಿದ್ವಿ, ಅವ್ರಿಗೆ ಟ್ರೀಟ್ಮೆಂಟ್ ಆಪ್ಷನ್ನು ಮಾತ್ರ ನಿಮಗೆ ವಾಸಿ ಆಗಲ್ಲ, ಸೊ ಮೋಸ್ಟ್ ಆಪರೇಷನ್ ಬೇಕಾಗುತ್ತೆ ಅಂತ ನಾವು ಅವ್ರಿಗೆ ಕನ್ವಿನ್ಸ್ ಮಾಡಿದ್ವಿ. ಇನಿಷಿಯಲಿ ಅವ್ರು ಒಪ್ಕೊಂಡಿಲ್ಲ, ಬಟ್ ಲೇಟರ್ ಅವ್ರಿಗೆ ಸ್ವಲ್ಪ ವಿಡಿಯೋಸ್ ಎಲ್ಲ ತೋರಿಸ್ಬಿಟ್ಟು ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಸರ್ಜರಿ ಇದೆಲ್ಲ ಹೇಳಿದ್ಮೇಲೆ ಅವ್ರು ಒಪ್ಕೊಂಡ್ಮೇಲೆ ಅವ್ರಿಗೆ 2 ಮಂಡಿನೂ ಆಪರೇಷನ್ನು ಒಟ್ಟಿಗೆನೆ ಟೋಟಲಿ ರಿಪ್ಲೇಸ್ಮೆಂಟ್ TCAP ಅಂದರೆ ಕೃತಕ ಜಾಯಿಂಟ್ ಜೋಡಣಾ ಶಸ್ತ್ರಚಿಕಿತ್ಸೆ ಇದು. ಆರ್ಟಿಫಿಷಿಯಲ್ ಲಿಂಕ್ ಅಂದರೆ ಒಳಗಡೆ ಎಲ್ಲ ಭಾಗ ತೆಗೆದುಬಿಟ್ಟು ಆರ್ಟಿಫಿಷಿಯಲ್ ಇಂಪ್ಲಾಂಟ್ ಆಗ್ತಿದೆ, ಇದು ಸರ್ಜರಿ. ಸೊ 2 ಮಂಡಿ ಮಾಡಿದ್ಮೇಲೆ ಅವ್ರದ್ದು ಏನಿತ್ತು ಮಂಡಿ ತೆಗೆದಿರೋ ಮಂಡಿನ ಸ್ಟ್ರೈಟ್ ಮಾಡಿಬಿಟ್ಟು ಮತ್ತೆ ಸೌಲಭ್ಯ ಭಾಗ ತೆಗೆದು ಆರ್ಟಿಫಿಷಿಯಲ್ ಲಿಂಕ್ ಹಾಕಿದ್ಮೇಲೆ ಶಿ ವಾಸ್ ಕಂಫರ್ಟಬಲ್. ಸೊ ನೆಕ್ಸ್ಟ್ ಡೇನೇ ಪೇಷಂಟ್ಗೆ ಓಡಾಡಿಸಿದ್ವಿ. ಅದಾದಮೇಲೆ ಪೇಷಂಟ್ ಕಂಫರ್ಟಬಲ್ ಓಡಾಡ್ತಿದ್ರು ಫಸ್ಟ್ ಡೇನೆ. 2 ವೀಕ್ಸ್ ಆದಮೇಲೆ ಮನೆಯೆಲ್ಲ ತೆಗೆದ್ಮೇಲೆ ಅವ್ರು ಏನೂ ಸಪೋರ್ಟ್ ಇದ್ದಲ್ಲ ಆರಾಮಾಗಿ ಓಡಾಡೋದು ಸ್ಟಾರ್ಟ್ ಮಾಡಿದ್ರು. ಈಗ ಈಸಿಯಾಗಿ ಅವರು ಬಾತ್ರೂಮ್ ಇದನ್ನೆಲ್ಲ ಹೋಗಿ ಅವ್ರ ಕೆಲಸ ಅವ್ರು ಮಾಡ್ಕೊಳಕ್ಕೆ ಮಾಡ್ತಾರೆ ಇವಾಗ. ಸೊ ಈ ಥರ ಸರ್ಜರೀಸು, ಈ ಥರ ಈ ಪೇಷಂಟ್ಗೆ ತುಂಬ ಇತ್ತು. ಈ ಥರ ಏನು ಇದರಲ್ಲಿ ನಿಮಗೆ ಮೋಸ್ಟ್ ಸಕ್ಸಸ್ಫುಲ್ ಸರ್ಜರೀಸ್ ಈ ಸರ್ಜರೀಸ್ ಅಂತ ಹೇಳ್ಬೋದು ವರ್ಲ್ಡ್ ವೈಡ್. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.